Hello students, welcome to RH Chemistry. So in today's video, we'll discuss about classification of the seats according to KEA. ಅಂದರೆ ಯಾವ್ಯಾವ ರೀತಿ ಸೀಟ್ಸ್ ಇರ್ತದೆ ಅನ್ನೋದ್ರ ಬಗ್ಗೆ ಒಂದು ಐಡಿಯಾ ಇರಬೇಕು. ಸೊ ಸೀಟ್ ಮೆಟ್ರಿಕ್ಸನ್ನು KEAದವರು ರಿಲೀಸ್ ಮಾಡ್ತಾರೆ, ರೈಟ್. ಇವತ್ತು ಮಾಡಬೇಕಿತ್ತು, ಡೆಫಿನೆಟ್ಲಿ ನಾಳೆ ಅಥವಾ ನಾಡಿದ್ದು ಮಾಡ್ಬೋದು. ಸೊ ಮಾಡಿದ ಮೇಲೆ ಒಂದಷ್ಟು ಕೆಟಗರಿ ಸೀಟ್ಸ್ ಇರ್ತದೆ, ಅದು ಯಾವ ರೀತಿ ಕ್ಲಾಸಿಫೈ ಆಗಿರ್ತದೆ ಅನ್ನೋದನ್ನು ಒಂದ್ಸರಿ ಹೇಳ್ಬಿಡ್ತೀನಿ. ಸೊ ದೀಸ್ ಸೀಟ್ಸ್ ಆರ್ ಕ್ಲಾಸಿಫೈಡ್ ಟು 4 category. ರಿಮೆಂಬರ್, ಗೌರ್ಮೆಂಟ್ ಸೀಟ್, ಪ್ರೈವೇಟ್ ಸೀಟ್, NRI seats and Q, which means other seats. Now means government seat means what? See, correct ಆಗಿ ತಿಳಿದಿಟ್ಕೊರಿ. Government seats means includes seats in government colleges and government share of seats in private colleges. So here government seat in private college will call it as. In some case it is also called as semi-government seats also, same. So 100% seats in the government college 100% seats are government seats, but in private college, remember, like medical and dental, in private non-minority medical college ಅಲ್ಲಿ ಮಾತ್ರ 40% ಸೀಟ್ ಅಲಾಟ್ ಇರ್ತದೆ ನಿಮಗೆ. ಸೊ 100% in government seat, 40% seats in medical and 35% seats in dental in private non-minority private colleges. 25% seats will be there in both medical and dental private minority college, because their religious minority and some percentage seats will be there. Because of that reason here it will be less, 25% seats will be there. ಸೊ ಗೌರ್ಮೆಂಟ್ ಸೀಟ್ ಯಾರ್ಯಾರು ನೀವು ಲೈಕ್ ಮಾಡ್ತಾ ಇದ್ದೀರಿ ತಗೊಳ್ಳೋದಕ್ಕೆ, ನೀವು ಇದನ್ನು ಮಾತ್ರ ಟ್ರೈ ಮಾಡ್ತೀರಿ. ರಿಮೆಂಬರ್ ದಟ್ ಇದು ನಿಮ್ಮ ಒಂದು ಜೇಬಲ್ಲಿ ಇರುವಂತಹ ಸೀಟ್ಸು. ಈಗ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್, ಸಿ ಪ್ರೈವೇಟ್ ಸೀಟ್ಸ್ ಅಂದರೆ ಯಾವ್ಯಾವ ಅಂತ ನೋಡಿ. ಮೀನ್ಸ್ ಪ್ರೈವೇಟ್ ಸೀಟ್ಸ್ ಅಂತಂದರೆ KPCF, AMPCK, KRLMPCA ಅಂತ ಹೇಳ್ತಾರೆ. ಒಂದಷ್ಟು ಮಂದಿಗೆ ಇದು ಏನಂತ ಗೊತ್ತಿಲ್ಲ, ಹೇಳ್ಬಿಡ್ತೀನಿ ನೋಡಿ. KPCF ಅಂದರೆ, ಕೆ ಅಂದರೆ ಕರ್ನಾಟಕ ಪ್ರೊಫೆಷನಲ್ ಕಾಲೇಜ್ ಫೌಂಡೇಶನ್ ಅಂತ ಹೇಳಿ. KPCF ಅಂದ್ರೇನು? ಕರ್ನಾಟಕ ಪ್ರೊಫೆಷನಲ್ ಕಾಲೇಜ್ ಫೌಂಡೇಶನ್. AMPCK ಅಂದರೆ ಅಸೋಸಿಯೇಷನ್ ಆಫ್ ಮೈನಾರಿಟಿ ಪ್ರೊಫೆಷನಲ್ ಕಾಲೇಜಸ್ ಇನ್ ಕರ್ನಾಟಕ. Remember, Association of Minority Professional Colleges in Karnataka. So KRLMPCA ಅಂತಂದ್ರೆ ಕರ್ನಾಟಕ ರಿಲಿಜಿಯಸ್ ಅಂಡ್ ಲಿಂಗ್ವಿಸ್ಟಿಕ್ ಮೈನಾರಿಟಿ ಪ್ರೊಫೆಷನಲ್ ಕಾಲೇಜಸ್ ಅಸೋಸಿಯೇಷನ್. ಸೊ ಕರ್ನಾಟಕ, ಕೆ ಅಂದರೆ ಕರ್ನಾಟಕ ರಿಲಿಜಿಯಸ್ ಅಂಡ್ ಲಿಂಗ್ವಿಸ್ಟಿಕ್ ಮೈನಾರಿಟಿ ಪ್ರೊಫೆಷನಲ್ ಕಾಲೇಜ್ ಅಸೋಸಿಯೇಷನ್. ಸೊ ಇನ್ KPCF ಕಾಲೇಜಲ್ಲಿ ಹೇಗಿರ್ತದ ಅಂತಂದ್ರೆ 40% ಸೀಟ್ಸ್ ಇನ್ ಕೇಸ್ ಆಫ್ ಮೆಡಿಕಲ್, 45% ಸೀಟ್ಸ್ ಇನ್ ಕೇಸ್ ಆಫ್ ಡೆಂಟಲ್ ರಿಸರ್ವ್ ಆಸ್ ಪ್ರೈವೇಟ್ ಕೋಟಾ ಸೀಟ್ಸ್. ಸೊ ಆ ಪ್ರೈವೇಟ್ ಕೋಟಾ ಸೀಟಲ್ಲಿ GMP ಸೀಟ್ ಒಂದಿರ್ತದೆ, ಓಪನ್ ಸೀಟ್ ಒಂದಿರ್ತದೆ. ಗೊತ್ತಿರಲಿ, GMP ಸೀಟ್ ಒಂದಿರ್ತದೆ, ಓಪನ್ ಸೀಟ್ ಅಂತ ಇರ್ತದೆ. ಹೌದಾ? ಸೊ GMP ಸೀಟ್ ಅಂದ್ರೇನು? ಸಿ GMP ಸೀಟ್ ಈಸ್ ಓನ್ಲಿ ಫಾರ್, ರಿಮೆಂಬರ್, ಓನ್ಲಿ ಕರ್ನಾಟಕ ಕ್ಯಾಂಡಿಡೇಟ್ಸ್ ಹೂ ಎಲಿಜಿಬಲ್. ರಿಮೆಂಬರ್, 50% ಆಫ್ ದ ಎಬೋವ್ 40%. ಇಲ್ಲೇನು ನಾವು 40% ಅಂತ ಹೇಳಿದ್ವಲ್ಲ, ಸೊ ಇಲ್ಲೇನು 40% ಅಂತ ಹೇಳಿದ್ವಿ. ಈ 40% ಅಲ್ಲಿ 50% ನಿಮಗೆ ಅಥವಾ 45% ಇನ್ ಕೇಸ್ ಮೇ ಬಿ ಎಬೋವ್ 40 to 45% ಸೀಟ್ಸ್ ಆದ ಕೇಸ್ ಮೇ ಬಿ ಓನ್ಲಿ ಕರ್ನಾಟಕ ಕ್ಯಾಂಡಿಡೇಟ್ ಎಲಿಜಿಬಲ್. GM ಅಥವಾ GMPH ಅಂತ ಇರ್ತದೆ, ಅದು ಹೈದರಾಬಾದ್ ಕರ್ನಾಟಕ ಸೀಟ್ಸ್ ಅಂತೇಳಿ ಆಗ್ತದೆ. ನೆಕ್ಸ್ಟು ಉಳಿದಿರುವಂಥ 50% ಏನಿರ್ತದಲ್ಲ, ಆ 50% ಅಲ್ಲಿ ರಿಮೈನಿಂಗ್ 50% ಅದು ಅಬೋವ್ 40 or 45% ಸೀಟ್ಸ್, ಅಂದರೆ 40 ಅಂದರೆ ಮೆಡಿಕಲ್, 45 ಅಂದರೆ ಡೆಂಟಲ್. ಓಪನ್ ಕ್ಯಾಟಗರಿ ವಿಚ್ ಈಸ್ ಓನ್ಲಿ ಫಾರ್ ನಾನ್ ಕರ್ನಾಟಕ ಸ್ಟೂಡೆಂಟ್ಸ್, NEET UG ಆಲ್ ಇಂಡಿಯಾ ಮೆರಿಟ್ ಓನ್ಲಿ ಸಿಟಿಜನ್ಸ್ ಆಫ್ ಆರ್ ಎಲಿಜಿಬಲ್. ಓಪನ್ ಕ್ಯಾಟಗರಿ ಮೀನ್ಸ್ ಓನ್ಲಿ ಫಾರ್ ನಾನ್ ಕರ್ನಾಟಕ ಸ್ಟೂಡೆಂಟ್ಸ್, ಕರ್ನಾಟಕ ಸ್ಟೂಡೆಂಟ್ಸ್ಗಿಲ್ಲ ಇದು, outside the Karnataka students. Remember that. After this, remember, there will be in KRLMPCA, see it is in KPCF colleges. In case of KRLMPCA, how it will be 55% seats reserved as private quota seats. In that, remember, 66% of the above seats will be filled by the respective religious and linguistic minority candidates. So this like MK, MA, ME, MU, MC, MM seats. So remember that very important point in this particular case. ಸೊ ಇದರೊಳಗೆ ಸೊ ಮೈನಾರಿಟಿ ಕೊಡವ ಅಂತ ಬರ್ತದೆ, MK, MA ಅಂದರೆ ತಮಿಳು, ME ಅಂದರೆ ತೆಲುಗು, MU ಅಂದರೆ ದಿಸ್ ಐ ಥಿಂಕ್ ಲಿಂಗ್ವಿಸ್ಟಿಕ್ ಮೈನಾರಿಟಿ ಕ್ರಿಶ್ಚಿಯನ್, MC ಅಂದರೆ ಕ್ರಿಶ್ಚಿಯನ್, MM ಅಂದರೆ ದಿಸ್ ಒನ್, ಇದು ತುಳು ಇರಬೇಕು. MU ಅಂದರೆ ತುಳು, ಫೈನ್. MU ಅಂದರೆ ತುಳು, MC ಅಂತಂದರೆ ಮೈನಾರಿಟಿ ಕ್ರಿಶ್ಚಿಯನ್, MM ಅಂದರೆ ಮೈನಾರಿಟಿ ಮುಸ್ಲಿಂ. ಉಳಿದಿರುವಂಥ 34% ಸೀಟ್ ಏನಿರ್ತದೆ, ಈ 55 ಅಲ್ಲಿ 66% ಮೇಲೋಯ್ತು. 34% ಏನಂದರೆ GMP ಸೀಟ್ಸ್. 50% ಆಫ್ ದ ಎಬೋವ್ ವಿಲ್ ಬಿ GMP ಸೀಟ್ಸ್ and 50% ಆಫ್ ದ ಎಬೋವ್ ವಿಲ್ ಬಿ ಓಪನ್ ಕ್ಯಾಟಗರಿ ಸೀಟ್ಸ್.
ಅಂದರೆ ನಿಮಗೆ 66% ಆಫ್ ದ 55% ಈಸ್ ರಿಲಿಜಿಯಸ್ ಆ್ಯಂಡ್ ಲಿಂಗ್ವಿಸ್ಟಿಕ್ ಮೈನಾರಿಟಿ, 50% ಆಫ್ ದ 34% ಈಸ್ GMP ಸೀಟ್ಸ್, 50% ಆಫ್ ದಿ 34% ಈಸ್ ಓಪನ್ ಕ್ಯಾಟಗರಿ ಸೀಟ್ಸ್. ರಿಮೆಂಬರ್ ದ್ಯಾಟ್. Remember, so Karnataka candidates who are claiming eligibility for government seats under clause A, B, FH, G, K, L, O are only eligible for GMP seats. ಗೊತ್ತಿರಲಿ, ನಾನಿದೇನು ಕ್ಲಾಸಸ್ AB, FH ಅಂತ ಹೇಳಿದ್ದೀನಿ ಅದನ್ನು ಇನ್ನೊಂದು ಸಾರಿ ನೋಡಿಕೊಂಡು ಬನ್ನಿ. ನಿಮಗೆ ಮಾತ್ರ ಎಲಿಜಿಬಲ್ ಫಾರ್ GMP ಸೀಟ್ಸ್ ಗೊತ್ತಿರಲಿ. GMP ಸೀಟ್ಸ್ ಅವೈಲಬಿಲಿಟಿ ಇರೋದು ಓನ್ಲಿ ಫಾರ್ ದೆಮ್. ನೆಕ್ಸ್ಟ್ ನೋಡಿ, NRI ಸೀಟ್ಸ್ ಹೇಗಿರ್ತದೆ ಅಂದರೆ, ರಿಮೆಂಬರ್ NRI ಸೀಟ್ಸ್ ಹೇಗಿರ್ತದೆ ಅಂದರೆ ಮೀನ್ಸ್ 15% ಆಫ್ ಟೋಟಲ್ ಸೀಟ್ಸ್ ರಿಸರ್ವ್ ಫಾರ್ NRI ಕೋಟಾ, KPCF ಇರಲಿ, KRLMPCA ಇರಲಿ, AMPCK ಕಾಲೇಜಸ್ ಇರಲಿ. ಅಂದರೆ ಕರೆಕ್ಟಾಗಿ ನೋಡ್ಕೊಳ್ಳಿ, ಈಗ ಟೋಟಲ್ ಎಷ್ಟು ಪರ್ಸೆಂಟ್ ಆಯಿತು. ಪ್ರೈವೇಟ್ ಸೀಟ್ಸ್ ಅಂತ ಅಂದಾಗ ಪ್ರೈವೇಟ್ ಕಾಲೇಜಲ್ಲಿ ರಿಮೆಂಬರ್ 40% ಸೀಟ್ಸ್ ಆಲ್ರೆಡಿ ನಿಮಗೆ ಅಲಾಟ್ ಆಗಿಬಿಡ್ತು ಇಲ್ಲಿ, ಹೌದಾ, ಗೌರ್ಮೆಂಟಲ್ಲಿ. ಉಳಿದಿರೋದು ನೋಡಿ, ಇಲ್ಲಿ ಉಳಿದಿರೋದು 40% ಸೀಟ್ ಪ್ರೈವೇಟ್ ಸೀಟ್ GMP ಓಪನ್ ಕ್ಯಾಟಗರಿಯಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿಬಿಡ್ತದೆ, ಹೌದಾ. ಸೊ ಅದಾದಮೇಲೆ ಉಳಿದಿರುವಂಥ 15% ಸೀಟ್ಸ್ ಏನಿದೆ, ಇದು ನಮ್ಮಷ್ಟು ಬಹಳಷ್ಟು ಮಂದಿಗೆ ಗೊತ್ತಿಲ್ಲ ವಾಟ್ ಈಸ್ ಅದರ್ಸ್ ಸೀಟ್ಸ್ ಅಂತ ಹೇಳಿ. ಅದರ್ಸ್ ಸೀಟ್ಸ್ ಅಂತಂದರೆ ನಥಿಂಗ್ ಬಟ್ ರಿಮೆಂಬರ್ ಮ್ಯಾನೇಜ್ಮೆಂಟ್ ಸೀಟ್ಸ್. ಮ್ಯಾನೇಜ್ಮೆಂಟ್ ಸೀಟ್ಸು ಕೂಡ KE ಅಂಡರೇ ಹೋಗೋದಕ್ಕೆ ಪ್ರತಿ ಕಾಲೇಜಲ್ಲಿ 5% ಮ್ಯಾನೇಜ್ಮೆಂಟ್ ಸೀಟ್ಸ್ ಅಂತ ಇರ್ತದೆ. ಸೊ ರಿಮೆಂಬರ್, ಮೋರ್ ದ್ಯಾನ್ 25 lakh ವಿಲ್ ಬಿ ದೇರ್ ಫಾರ್ ದೆಮ್. Remember, for NRI seats it will be more than around 40 to 50 lakhs. 40 to 50 lakhs, remember. So more than 40 to 50 lakhs it will be there. So for them, remember, for NRI seats 40 to 50 lakh. So but for other seats more than 25 lakh, ಅಂದರೆ ಆಲ್ಮೋಸ್ಟ್ ಡೀಮ್ಡ್ ಯೂನಿವರ್ಸಿಟಿ ಕಿಂತ ಸ್ವಲ್ಪ ಜಾಸ್ತಿ ಆಗ್ತದೆ. ಇದು ಅದರ್ ಸೀಟ್ ಅಂತಂದರೆ ರಿಮೆಂಬರ್, ಇದು ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಸ್. ಮ್ಯಾನೇಜ್ಮೆಂಟ್ ಕೋಟಾ ಇಲ್ಲಿ ಯಾರ್ಯಾರು ಎಲಿಜಿಬಲ್ ಅಂತಂದರೆ ಆಲ್ ಆರ್ ಎಲಿಜಿಬಲ್ ಎಕ್ಸೆಪ್ಟ್ NRI, ರಿಮೆಂಬರ್, ಎಕ್ಸೆಪ್ಟ್ NRI ಆಲ್ ಆರ್ ಎಲಿಜಿಬಲ್. ಅದಕ್ಕೂ ಕೂಡ ಇದರಲ್ಲಿ ಇನ್ನೊಂದು ಕಡೆ ನಿಮಗೆ ಮುಂದೆ ಕಾಣಿಸ್ತದೆ, ಐ ವಿಲ್ ಶೋ ಯು ದಟ್ ಆಲ್ಸೋ. ಅದರ್ ಸೀಟ್ ಎಷ್ಟು ಇರ್ತದೆ ಅಂದರೆ ಮಿನಿಮಮ್ 5% ಎಲ್ಲ ಕಾಲೇಜಲ್ಲಿ ಇರ್ತದೆ. ಸೊ ಅದರ್ ಸೀಟ್ಸ್ಗೆ ಕಂಡೀಷನ್ಸ್ ನೋಡಿ, ಇಲ್ಲಿ ನಾನು ಎಲಿಜಿಬಿಲಿಟಿ ಕ್ಲಾಸ್ ಹೇಳಬೇಕಾದ್ರೆ ಹೇಳಿದ್ದೆ, ಬಟ್ ಹಿಯರ್ ಆಲ್ಸೋ ಐ ವಿಲ್ ಶೋ ಯು ಹಿಯರ್, ರೈಟ್. ಕ್ಲಾಸ್ ಎಲ್ಲ ಆದಮೇಲೆ ಇದು ಬ್ರೋಷರ್ ರಿಲೀಸ್ಡ್ ಬೈ ದೆಮ್. ಸಿ ಇಲ್ಲಿ ನೋಡಿ, ಅದರ್ಸ್ಗೆ ಏನು ಇದೆ ಅಂತಂದರೆ, ಎಲಿಜಿಬಿಲಿಟಿ ಫಾರ್ ಅದರ್ಸ್ ಕೋಟಾ ಏನು, ಓಪನ್ ಟು ಆಲ್ UG ನೀಟ್ 2020 ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್. ಅಂದರೆ ಇಟ್ ಮೇ ಬಿ ಕರ್ನಾಟಕ ಆರ್ ನಾನ್ ಕರ್ನಾಟಕ, ಎಕ್ಸೆಪ್ಟ್ ಫಾರ್ NRI, PIO, OCI ಆ್ಯಂಡ್ ಫಾರಿನ್ ನ್ಯಾಷನಲ್. ಏನೇನು ಬೇಕು ಡಾಕ್ಯುಮೆಂಟ್ಸ್ ನೋಡಿ, ಫೈನಲ್ ಪ್ರಿಂಟ್, UG ಆನ್ಲೈನ್ ರಿಜಿಸ್ಟ್ರೇಷನ್ ಫಾರ್ಮ್, ಫೈನಲ್ ಒರಿಜಿನಲ್ ಕಾಪಿ, UG ನೀಟ್, any valid identity card, SLC 10th standard marks card, second PUC marks card, study certificate, 2 recent size photograph. ಇದರಲ್ಲಿ ನಿಮಗೆ ಡಾಮಿಸೈಲ್ ಏನು ಕೇಳ್ತಾ ಇಲ್ಲ ಅವರು, ಯಾಕಂದ್ರೆ ಇದು ಮ್ಯಾನೇಜ್ಮೆಂಟ್ ಸೀಟ್ಸು. ಸೊ ಮ್ಯಾನೇಜ್ಮೆಂಟ್ ಸೀಟ್ಸ್ ಅಂದಾಗ ಅದರ್ಸ್ ಅಲ್ಲಿ ಬರ್ತದೆ, ಗೊತ್ತಿರಲಿ. ದಿಸ್ ಈಸ್ ಅಬೌಟ್ ಕ್ಲಾಸಿಫಿಕೇಶನ್ ಆಫ್ ದಿ ಸೀಟ್ಸ್. ಅದಕ್ಕೆ ನೀವು ನೋಡಿ, ಇನ್ ಕೇಸ್ ಆಫ್ ದಿ ಕಟ್ ಆಫ್ ಅನಲೈಸರ್ದಲ್ಲಿ ಅದರ್ಸ್ ಅಂತ ಇದ್ದಲ್ಲಿ, ಸೊ ಲೆಸ್ ಕಟ್ ಆಫ್ ಈಸ್ ದೇರ್ ಫಾರ್ ಅದರ್ಸ್. Right? The reason for that is, remember, others is management quota, only those who are having less marks. Because if it is more marks, automatically they will come under government or private quota. If it is less marks, they are good enough to pay the fees, then they will come under others quota. Remember that. This is management. It is also comes under, remember, KEA counseling only. So this is about classification of the seats. Thank you for watching. Have a nice day.